ಸ್ನೇಹಿತರೆ ನಮಸ್ಕಾರ. ಇವತ್ತು ಭಾರತ ಕಂಡ ಅತ್ಯಂತ ಪ್ರಭಾವಿ ಮತ್ತು ದಾರ್ಶನಿಕ ಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಹುಟ್ಟುಹಬ್ಬ. ಅವರ ಗೀತಾಂಜಲಿಯಿಂದ ನನ್ನ ಅನುಮಾನದಲ್ಲಿರುವಂತಹ ಒಂದು ಕವನವನ್ನು ನಿಮಗೋಸ್ಕರ ಇವತ್ತು ಓದಬೇಕಂತ ಇದ್ದೀನಿ. ಇದು ಕವನದ ಸಂಖ್ಯೆ 60. ಕೊನೆಯಿಲ್ಲದ ಜಗದ ಕಡಲ ತೀರದಿ ಮಕ್ಕಳು ಸೇರುವರು, ಅಚಲ ಅನಂತ ಆಕಾಶ ನೆತ್ತಿಯ ಮೇಲೆ, ನೀರಿನ ಅವಿರತ ಕೋಲಾಹಲ. ಕೊನೆಯಿಲ್ಲದ ಜಗದ ಕಡಲ ತೀರದಿ ಮಕ್ಕಳು ಕೂಗಾಟ ಕುಣಿತಗಳೊಂದಿಗೆ ಸೇರುವರು, ಮರಳ ಮನೆಗಳ ಕಟ್ಟಿ ಖಾಲಿ ಶಂಕುಗಳೊಂದಿಗೆ ಆಡುವರು, ಒಣಗಿದೆಲೆಗಳಲ್ಲಿ ದೋಣಿಗಳ ಮಾಡಿ ನಸುನಗುತ್ತಾ ಅಗಾಧ ಆಳಕ್ಕೆ ತೇಲಿಬಿಡುವರು. ಜಗದ ಕಡಲ ತೀರದಲ್ಲಿ ಮಕ್ಕಳಾಟ. ಈಜುವುದು ಅರಿವಿಲ್ಲ ಅವರಿಗೆ, ಬಲೆ ಬೀಸುವುದು ತಿಳಿದಿಲ್ಲ. ಮೀನುಗಾರರು ಮುತ್ತಿಗೆಯಾಗಿ ಧುಮುಕುವಾಗ, ವ್ಯಾಪಾರಿಗಳು ನೌಕೆಗಳಲ್ಲಿ ಸಾಗುವಾಗ, ಮಕ್ಕಳು ದುಂಡು ಕಲ್ಲುಗಳ ಆರಿಸಿ ಮತ್ತೆ ಹರಡುವರು. ಕಾಣದ ಸಂಪತ್ತ ಹುಡುಕುವುದಿಲ್ಲ ಅವರು, ಬಲೆ ಬೀಸುವುದು ಅವರಿಗೆ ತಿಳಿದಿಲ್ಲ. ಕಡಲು ನೆಗೆ ನೆಗೆದು ನಗುತ್ತಿಹುದು, ದಡವು ಮಂದಹಾಸ ಬೀರಿಹುದು. ಸಾವಿನ ಸಂಗಾತಿ ಅಲೆಗಳು ಮಕ್ಕಳಿಗಾಗಿ ಅರ್ಥವಾಗದ ಲಾವಣಿಗಳ ಹಾಡುತ್ತಿವೆ. ತೊಟ್ಟಿಲ ತೂಗುವ ತಾಯಿಯಂತೆ ಕಡಲು ಮಕ್ಕಳೊಂದಿಗೆ ಆಡುತ್ತಿದೆ. ಕೊನೆಯಿಲ್ಲದ ಜಗದ ಕಡಲ ತೀರದಿ ಮಕ್ಕಳು ಸೇರುವರು, ದಾರಿಯಿಲ್ಲದ ಆಗಸದಿ ಅಲೆವ ಬಿರುಗಾಳಿ. ಹಡಗುಗಳು ದಾರಿಯಿಲ್ಲದ ನೀರಿನಲ್ಲಿ ನಾಶವಾಗಿ ಅಲ್ಲೆಲ್ಲೋ ಸಾವು ನರ್ತಿಸಿದೆ. ಮಕ್ಕಳು ಆಡುತ್ತಲೇ ಇವೆ. ಕೊನೆಯಿಲ್ಲದ ಜಗದ ಕಡಲ ತೀರದಿ ಮಕ್ಕಳ ಅದ್ಭುತ ಕೂಟ. ನಮಸ್ಕಾರ.